ನಮಸ್ಕಾರ ಸ್ನೇಹಿತರೆ, ನರ್ಸಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಿಮ್ಗೆ ಗೊತ್ತಿರುವ ಹಾಗೆ ನರ್ಸಿಂಗ್ ಅಂತಂದರೆ JNM ಎಕ್ಸಾಮ್ 2025 ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ ಏನಪ್ಪ ಅಂತಂದರೆ ಎಕ್ಸಾಮ್ಸ್ಗಳು ಏನಂತಂದರೆ ನಿಮ್ಮದು ನಡೀತಾ ಇದ್ದಾವೆ ಅಂತಂದರೆ ನಾಳೆಯಿಂದ ಸ್ಟಾರ್ಟ್ ಆಗಿದೆ. ಓಕೆ, ಇದ್ರ ತಕ್ಕನಂಗೆ ಮಾತಾಡೋದಪ್ಪ ಅಂತಂದರೆ ಕೆಲವೊಂದಿಷ್ಟು RGHS ಕಡೆಯಿಂದ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿದ್ದಾರೆ. ಬೇಕಾದ್ರೆ ಅದು ನಿಮಗೆ ಸರ್ಕ್ಯುಲರ್ ಮುಖಾಂತರ ನಿಮ್ಗೆ ಹೇಳೋಕ್ಕೆ ಟ್ರೈ ಮಾಡ್ತೀನಿ, ತೋರಿಸ್ತೀನಿ ನಿಮಗೆ. ಈಗಾಗಲೇ JNM ಕರ್ನಾಟಕ ಫ್ಯಾಮಲ್ ಇದರಲ್ಲಿ ಆಳೆ ಹಾಕಿದ್ದೆ, ಯಾರೆಲ್ಲ ಜಾಯ್ನ್ ಆಗಿಲ್ಲ ಹೋಗ್ಬಿಟ್ಟು ಜಾಯ್ನ್ ಆಗಿರಿ. ಸರಿ, ಈಗ ಇನ್ಸ್ಟ್ರಕ್ಷನ್ ಏನಪ್ಪ ಅಂತಂದರೆ ಕ್ಲಿಯರಾಗಿ ಓಕೆ, ನಿಮ್ಮದು ನಾರ್ಮಲಾಗಿ ನಿಮಗೆ ಫಸ್ಟ್ ಇಯರ್ದವ್ರಿಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ, ಬಟ್ ಸೆಕೆಂಡ್ ಇಯರ್ಗೆ ಅಂತೂ ಗೊತ್ತಿರ್ತದೆ. ಆ್ಯಂಡ್ ಫಸ್ಟ್ ಇಯರ್ ಬಂದವರಂತೂ ನೀವು ಕೂಡ ತಿಳ್ಕೊಬೇಕು. ನಾರ್ಮಲಾಗಿ ನಿಮ್ಮ ಒಂದು JNM ಬೋರ್ಡ್ ಥರ ಇರೋಲ್ಲ. ಓಕೆ, JNM ಬೋರ್ಡಲ್ಲಿ ಹೆಂಗೋ ಒಂದು ಎಕ್ಸಾಮ್ ನಡೆಸ್ತಿದ್ರು, ಹೆಂಗೋ ಒಂದು ಪಾಸ್ ಹಾಕೊಂಡು ಹೋಗ್ತಿದ್ರು ಮೊದಲೆಲ್ಲ. ಬಟ್ ಇವಾಗ ಈ ಥರ ಏನಪ್ಪ ಅಂದರೆ JNM ಬೋರ್ಡಲ್ಲಿ ಯಾವ ರೀತಿ ನಡೀತಿತ್ತು ಅಂತಂದರೆ ಎಷ್ಟು ದುಡ್ಡು ಕೊಟ್ಬಿಟ್ಟು ಎಕ್ಸಾಮ್ ಸೆಂಟ್ರಲ್ಲಿ ನಿಮಗೆ ಪಾಸ್ ಮಾಡೋದು, ಅಂದರೆ ಮಾರ್ಕ್ಸ್ ಆನ್ಸರ್ ಹೇಳ್ತಾರೆ, ನೀವು ಬರೆಯೋದು, ಈ ರೀತಿ ಎಲ್ಲನೂ ಕೂಡ ನಡೀತಾ ಇತ್ತು. ಮೊದಲೆಲ್ಲ ನಾನು ಎಷ್ಟೋ ಟೈಮ್ ನಾನು ನೋಡ್ತಿದ್ದೆ ಈ ಸಿಸ್ಟಮ್ ತೆಗೆದು ಹಾಕಬೇಕು ಅಂತ ಎಷ್ಟು ಸರಿ ಅಂತಿದ್ದೆ. ಸರಿ, ಈಗ ಅದ್ರ ತಕ್ಕನಂಗೆ ಏನಪ್ಪ ಅಂದ್ರೆ ಯಾಕಂದರೆ ಓದಿದವ್ರಿಗೂ ಅದೇ ಆಗುತ್ತೆ, ಇಲ್ದವ್ರಿಗೂ ಕೂಡ ಹಂಗಾಗುತ್ತೆ. ಈಗ ಎಲ್ಲನೂ ಕೂಡ ಬಿಟ್ಟು ಹಾಕಿ ಯಾರೆಲ್ಲ ಚೆನ್ನಾಗಿ ಓದಿದ್ರೋ ಅವ್ರಿಗೆ ಒಳ್ಳೆಯ ಒಂದು ನಿಮಗೆ ರಿಸಲ್ಟ್ ಬರ್ತೈತೆ ಥ್ರೂ ನಿಮ್ಮ RGHS ಕಡೆಯಿಂದ. ಅಂದರೆ RGHS ಅಂದರೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ ಅಂತಂದು RGHS ಇದು ನಮ್ಮ ಒಂದು ಮೆಡಿಕಲ್ಗೆ, ನಿಮ್ಮ ಒಂದು JNM ಮತ್ತು ಪ್ಯಾರಾಮೆಡಿಕಲ್ ಬಿಟ್ಟರೆ ನಮ್ಮ ಈ BSc ನರ್ಸಿಂಗ್ ಆಯಿತು, ಈಗ ಮೆಡಿಕಲ್ ಅಂದರೆ MBBS ಆಯಿತು, ಆಯುಷು ಮತ್ತು ಡೆಂಟಲ್ಲು ಮತ್ತು ಫಾರ್ಮಸಿ ಎಲ್ಲನೂ ಕೂಡ ತೊಗೊಂಡಾಗ ಎಲ್ಲದಕ್ಕೂ ಕೂಡ ಒಂದೇ ಯೂನಿವರ್ಸಿಟಿ ನಮ್ಮ ಕರ್ನಾಟಕ ಇರೋದು, ಅದು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ ಕರ್ನಾಟಕ. ಈ ಒಂದು ಯೂನಿವರ್ಸಿಟಿ ಅವ್ರು ಏನು ಮಾಡಿದೆ ಅಂತಾರೆ, ಇನಿಷಿಯೇಟ್ ತೊಗೊಂಡಿದ್ದಾರೆ. ಯಾರ್ದು ನಿಮ್ಮದು JNMದವರು. ಟೈಮ್ ವೇಸ್ಟ್ ಮಾಡ್ಕೊಳ್ಳೋಣ, ನಾಳೆ ನಿಮ್ಮದು ಎಕ್ಸಾಮ್ ಇರೋ ಕಾರಣ ನಾನು ಏನಕ್ಕೆ ಇಷ್ಟು ಹೇಳ್ತಿದ್ದೀನಿ ಅಂತಂದರೆ, ನಾಳೆ ನೀವೇನೋ ಅಂದ್ಕೊಂಡಿರ್ತಾರೆ ಹಂಗೆ ಚೀಟಿ ಮಾಡೋಣ, ಹಂಗೆ ನೋಡ್ಕೊಂಬರೋಣ, ಆ ರೀತಿ ನೀವೇನಾದರೂ ಮತ್ತೆ ತಲೆಯಲ್ಲಿತ್ತು ಅಂದರೆ ಈಗಲೇ ತೆಗೆದಾಕ್ಬಿಡ್ರಿ. ಅದಕ್ಕೋಸ್ಕರ ಈ ರೀತಿ ನೋಡ್ಕೊಂಡು ಬರೆಯೋದು ಅಥವಾ ಆನ್ಸರ್ ಡಿಟೆಕ್ಟ್ ಮಾಡೋದು, ಇದೊಂದು ಸರ್ಕ್ಯುಲರ್ ಏನಿದೆ ಅಂತಂದರೆ ಫುಲ್ ಇದ್ರ ಬಗ್ಗೆನೇ ಕೊಟ್ಟಿದ್ದಾರೆ. ಕೆಲವೊಂದು ಸೆಂಟ್ರಲ್ಲಿ ಆನ್ಸರ್ ಡಿಟೆಕ್ಟ್ ಮಾಡೋದು, ಹೇಳ್ಕೊಡೋದು, ಈ ಥರ ಮಾಡಿತ್ತಂತಂದರೆ ಅದು ಏನಾದರೂ ಅಪ್ಪಿ ಸ್ವಲ್ಪನಾದರೂ ಗೊತ್ತಾಯ್ತಂದರೆ ಅವ್ರು ಮಾತ್ರ ನೀವು ತಿಳ್ಕೊಬಿಡಿ ಅಷ್ಟರ ಮಟ್ಟಿಗೆ ದೊಡ್ಡದಾಗಿ ಪಾಠ ಕಲಿಸ್ತಾರೆ RGHS ಕಡೆಯಿಂದ. ಸೊ ನಿಮ್ಮ ಒಂದು ಆ ಥರ ಆಗ್ಬಿಡ್ದು ಅನ್ನೋ ಕಾರಣಕ್ಕೆ ಎಕ್ಸಾಮ್ ಏನು ಮಾಡ್ತಿದ್ದಾರೆ, RGHS ನಡೆಸ್ತಿದ್ದಾರೆ. ಹಂಗಾದಾಗಿ ಕೂಡ ಮತ್ತೇನಾದರೂ ಮಾಡಿದ್ದು ಗೊತ್ತಾಯ್ತಪ್ಪ ಅಂದರೆ ಇದನ್ನೇನು ಕರಿತೀವಿ ನಾವು ಮಾಲ್ ಪ್ರಾಕ್ಟೀಸ್ ಅಂತ ಕರಿತೀವಿ. ಅದನ್ನೇನಾದರೂ ನಡೆದಿದ್ದು ಏನಾದರೂ ಗೊತ್ತಾಯ್ತಂದರೆ ಆ ಒಂದು ಸ್ಟೂಡೆಂಟ್ಸ್ ನಿಮ್ಮ ಒಂದು ಕರಿಯರೇ ಹೆಂಡ್ ಅಂತ ತಿಳ್ಕೊಂಬಿಟ್ರೆ ಆ ರೀತಿ ಮಾಡ್ತಾರೆ. ಸೊ ನಾನು ನಿಮ್ಗೆ ಏನು ಹೇಳ್ತಿದ್ದೀನಿ ಅಂದರೆ ಬೆಟರ್ ನೀವೆಲ್ಲನೂ ಕೂಡ ಬಿಟ್ಟಾಕಿ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಕೂಡ ಪೇಜಸ್ನ ತುಂಬಿಸ್ಬೇರಿ. ಓಕೆ, ಪೇಜಸ್ನ ತುಂಬಿಸ್ಬಂತಂದರೆ ನೀವು ಆಟೋಮೆಟಿಕ್ಲಿ ಪಾಸ್ ಆಗ್ತೀರಾ. ಓಕೆ, ಅಂದರೆ ನೀವು ಪೇಜಸ್ನ ತುಂಬಿಸಿ ಬಂದರೆ ಅಷ್ಟೇ, ಮತ್ತೇನು ಬೇಡ. ಆ್ಯಂಡ್ ಆಲ್ಮೋಸ್ಟ್ ರಿಲೇಟೆಡ್ ಆನ್ಸರ್ ಬರೋಕ್ಕೆ ಟ್ರೈ ಮಾಡಿರಿ. ಏನೋ ಒಂದು ಆನ್ಸರ್ ಗೊತ್ತಿಲ್ಲ ಅಂತಂದ್ರೆ ಬಿಟ್ಟು ಬರೋಕ್ಕೋಗ್ಬಿಡ್ರಿ, ಅದು ರಿಲೇಟೆಡ್ ಆದರೂ ಆನ್ಸರ್ ಬರೀಬೇಕು. ಓಕೆ, ಎನಿವೇ ನಾಳೆ ಹೋಗ್ತಿರ್ತಾರೆ. ಹಂಗೆ ಹೋಗುವಾಗ ನಿಮಗೆ ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ ಇರ್ತವೆ. ಅಂದರೆ ಕೆಲವೊಂದಿಷ್ಟು ಸೆಂಟ್ರಲ್ಲಿ ನಿಮ್ಮ ಎಕ್ಸಾಮ್ ಕಾಲೇಜ್ ಯೂನಿಫಾರ್ಮಾಗಿ ಕೇಳ್ತಿರ್ತಾರೆ. ಆ್ಯಂಡ್ ನಿಮ್ಮ ID ಕಾರ್ಡು ಆಯಿತು, ಕೆಲವೊಂದಿಷ್ಟು ಹಾಲ್ ಟಿಕೆಟ್ ಆಯಿತು. ಓಕೆ, ಇನ್ನಿತರ ಕೆಲವೊಂದಿಷ್ಟು ಏನಾದರೂ ಅಂದರೆ ಈ ಬ್ಲ್ಯಾಕ್ ಪೆನ್ನಲ್ಲೇ ಬರೆಯೋದಾಗಿರ್ಬೋದು, ಅಂದರೆ ಕೆಲವೊಂದಿಷ್ಟು ನಾಳೆ ಒಂದು ರಿಜಿಸ್ಟ್ರೇಷನ್ ಅಂದರೆ ರಿಜಿಸ್ಟರ್ ನಂಬರ್ ಆಯಿತು, ಕರೆಕ್ಟ್ ಎಲ್ಲೆಲ್ಲಿ ಫಿಲ್ ಮಾಡ್ಬೇಕು ಅದನ್ನೇ ಮಾಡೋದು. ಅವಸರ ಸ್ಟಾರ್ಟಿಂಗ್ ಅವಸರ ಮಾಡಬೇಡಿ. ಓಕೆ, ಅಂತಂದರೆ ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ, ಅಲ್ಲಿ ಎಲ್ಲನೂ ಕೂಡ ಓದ್ಕೊಳಕ್ಕಂತೂ ಟೈಮ್ ಸಿಗೋಲ್ಲ. ಅಲ್ಲಿ ಹೇಳ್ತಿರ್ತಾರೆ ಈ ಥರ ಮಾಡಿರಿ ಅದನ್ನಾದರೂ ಕರೆಕ್ಟಾಗಿ ಕೇಳಿಸ್ಕೊಂಡು ಮಾಡಿರಿ, ರಾಂಗ್ ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ. ಆ್ಯಂಡ್ ಕೊನೆಯದಾಗಿ ಎಕ್ಸಾಮ್ ಸೆಂಟ್ರಲ್ಲಿ ಕುಂತಾಗ ಉಸಿರು ಅಂತ ಏನು ತೊಗೋತೀನಿ, ಒಂದು ಉಸಿರು ತೊಗೊಂಡು ಬರೀ ಇಡ್ರಿ. ಇವೆಲ್ಲ ಮ್ಯಾಟ್ರ್ ಆಗುತ್ತೆ. ಓಕೆ, ಮ್ಯಾಟ್ರ್ ಆಗುತ್ತೆ ಎಕ್ಸಾಮ್ ಸೆಂಟ್ರಲ್ಲಿ. ಅಂದರೆ ನೀವು ಗೊತ್ತಿರೋ ಆನ್ಸರ್ ಕೂಡ ಬಿಟ್ಟು ಬಂದುಬಿಡ್ತಾರೆ ನಾಳೆ. ಆ ಥರ ಮಾಡ್ಕೊಬಿಡ್ರಿ. ಆನ್ಸರ್ ಏನೇ ಒಂದು ನಿಮಗೆ ಗೊತ್ತಿಲ್ಲ ಅಂದರೂ ಕೂಡ ಅದ್ರ ರಿಲೇಟೆಡ್ ಆದರೂ ಆನ್ಸರ್ ಬರೆದು ಬಂದ್ರಿ. ಯಾಕಂದರೆ ಅಂದರೆ ನೀವು ಏನಾದರೂ ಎಕ್ಸಾಮ್ ಇಲ್ಲಿ ಪಾಸ್ ಆಗ್ಬೇಕಂದ್ರೆ ಮೇನ್ ಒಂದು ದೊಡ್ಡ ಒಂದು ಆಯುಧ ಅಂತಂದರೆ ಪೇಜಸ್ನ ತುಂಬಿಸಿ ಬರೋದು. ಸರಿ, ಆದಷ್ಟು ಸ್ವಲ್ಪ ಆನ್ಸರ್ನ ಡಿಸೈನೇ ಬರೋಕ್ಕೆ ಟ್ರೈ ಮಾಡಿರಿ. ಅಂದರೆ ಅಂಡರ್ಲೈನ್ ಮಾಡೋದು, ಸ್ವಲ್ಪ ಹೂವು ಇಳಿಸ್ತಿರೋ ಅಥವಾ ಏನಾದರೂ ಏನೇನೋ ಮಾಡ್ತಾರೆ ನೋಡಿರಿ ಡಿಸೈನೇ ಮಾಡೋಂಗೆ, ಅಂದರೆ ಬಾಕ್ಸ್ ಹಾಕೋದಾಯಿತು, ಈ ಥರ ಬರೋಕ್ಕೆ ಟ್ರೈ ಮಾಡಿರಿ. ಆ್ಯಂಡ್ ಆದಷ್ಟು ಪಾಯಿಂಟ್ ವೈಸ್ ಬರೀರಿ, ಆನ್ಸರ್ ಇನ್ನೂ ಕೂಡ ಬೆಟರ್, ಈಸಿಯಾಗಿ ಕೊಡ್ತಾರೆ. ಸರಿ, ಇದಿಷ್ಟು ನಾಳೆ ಎಕ್ಸಾಮು ಎಲ್ಲರೂ ಕೂಡ ಚೆನ್ನಾಗಾಗಲಿ ನಾಳೆಯಿಂದ. ಓಕೆ, ನಮ್ಮ ಮೊದಲು ಏನಪ್ಪ ಅಂದರೆ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿರಿ. ಏನೋ ಒಂದು JNMಗೆ ಸಂಬಂಧಪಟ್ಟಾಗಿ ಅಪ್ಡೇಟ್ ಬಂತಂದರೆ ಈ ವಾಟ್ಸಪ್ ಚಾನಲ್ ತಿಳಿಸ್ತಿರ್ತೀವಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಅವನಷ್ಟೇ, ಬಾಯ್.